CS ಗೌಡ್ರು ಚಾನಲ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟಾಗಿ ಎಗ್ ಪಡ್ಡು ಏಕೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಎಗ್ ಪಡ್ಡುಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಅಕ್ಕಿ ತಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ, ರೇಷನ್ ಅಕ್ಕಿನೇ ತಗೊಂಡಿರೋದು. ಮತ್ತು ಒಂದು ಕಾಫಿ ಗ್ಲಾಸಲ್ಲಿ 1 ಗ್ಲಾಸ್ ತುಂಬ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಗ್ಲಾಸಲ್ಲಿ ಅವಲಕ್ಕಿನೂ ಕೂಡ ಹಾಕ್ಕೊಳ್ಳೋಣ. ಅದು 1 ಗ್ಲಾಸೇ. ಸ್ವಲ್ಪ ಮೆಂತ್ಯ, 1 ಸ್ಪೂನ್ ಮೆಂತ್ಯ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಆಗಿದೆ. ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ನೆನೆಸ್ಕೊಳ್ಬೇಕು. 5 ಅವರ್ ನೆನೆಸ್ಕೊಂಡು ಆಮೇಲೆ ರುಬ್ಕೊಂಡು 8 ಅವರ್ ನೈಟ್ ಬಿಡಬೇಕು. ಇದನ್ನು ನೋಡಿ, 8 ಅವರ್ ಬಿಟ್ಟಿದ್ವಿ ರುಬ್ಬಿ. ಈ ಥರ ಬಂದಿದೆ. ಯಾವುದೇ ರೀತಿ ಸೋಡಾ ಹಾಕಿಲ್ಲ. ರುಬ್ಬಿದ್ಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೋಡಿ, ಇಷ್ಟು ಬಂದರೆ ಸಾಕು. ನೀಟಾಗಿ ಹುಳಿ ಎಲ್ಲ ಬಂದಿದೆ. ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ತೆಳು ಇರಬಾರ್ದು. ಮತ್ತು ಮೊಟ್ಟೆ ಹಾಕೋದ್ರಿಂದ ಅಚ್ಕಾರದ ಪುಡಿ, ಅರಿಶಿಣ, ಪೆಪ್ಪರು, ಒಂದು ದೊಡ್ಡದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಶುಂಠಿ ಸ್ವಲ್ಪ ತುರಿದಿಟ್ಕೊಂಡಿರೋದು, 1 ಇಂಚ್ ಶುಂಠಿನ, 4 ಮೊಟ್ಟೆ ಮತ್ತು ಸ್ವಲ್ಪ ಎಣ್ಣೆ. ಈಗ ಮತ್ತೆ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾಗಲಿ. ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ತುಂಬ ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದು ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಂಡು ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಸೀಸ್ಬಿಟ್ರೆ ಇದು ಈರುಳ್ಳಿ ಚೆನ್ನಾಗಿರಲ್ಲ. ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಚೇಂಜ್ ಆಗಿದೆ. ಈ ಥರ ಬಂದರೆ ಸಾಕಾಗುತ್ತೆ ಇದು. ಈಗ ಅರಿಶಿಣ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಶುಂಠಿ ತುರಿದು ಇಟ್ಕೊಂಡಿದ್ವಲ್ಲ, ಇವೆರಡನ್ನೂ ಕೂಡ ಶುಂಠಿ ಸ್ಮೆಲ್ಲು ಮತ್ತು ಅರಿಶಿಣ ಸ್ಮೆಲ್ಲು ಹೋಗೋವರೆಗೂ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೋಡಿ, ಇದೆಲ್ಲ ರೆಡಿಯಾಗಿದೆ. ಆರಕ್ಕೆ ಬಿಡೋಣ. ಆರಿದ್ಮೇಲೆ ಅದು ಹಿಟ್ಟಿಗೆ ಹಾಕೋ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, 4 ಮೊಟ್ಟೆನೋ ಒಂದು ಬೌಲ್ಗೆ ತೊಗೊಂಡಿದ್ದೆ. ಇದಕ್ಕೆ ಖಾರಕ್ಕೆ ಅಚ್ಕಾರದ ಪುಡಿ, ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು, ಮತ್ತು ಪೆಪ್ಪರು ಕೂಡ ಒಂದು ಅರ್ಧ ಟೀ ಸ್ಪೂನು. ನಾವು ದೋಸೆ ಪಡ್ಡು ಹಿಟ್ಟಿಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ. ಇದಕ್ಕೆ ಮೊಟ್ಟೆಗೆ ಎಷ್ಟು ಬೇಕೋ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೂ ಹಾಕೋದ್ರಿಂದ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಎಲ್ಲೋ ಇರುತ್ತಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಹೊಡೆದು. ಅದು ಪಡ್ಡು ಹಿಟ್ಟನ್ನ ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸ್ ಆಗಿದೆ. ಇದನ್ನು ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಕಟ್ ಮಾಡಿರೋದು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟಿಗೆ ಮೊಟ್ಟೆದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವೆಲ್ಲ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡೋ ತವ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಎಣ್ಣೆ. ಎಣ್ಣೆ ಎಲ್ಲ ಹಾಕಾಗಿದೆ. ಈಗ ಹಿಟ್ಟು ಬಿಟ್ಕೊಳ್ಳೋಣ. ಮಿಕ್ಸ್ ಮಾಡಿದ್ವಲ್ಲ ಹಿಟ್ಟು, ಅದನ್ನು ಸ್ವಲ್ಪ ಅದು ತುಂಬುವಷ್ಟು ಹಾಕ್ಕೊಳ್ಳೋಣ. ನಾರ್ಮಲ್ ಪಡ್ಡುಗಿಂತಲೂ ಈ ಪಡ್ಡು, ಎಗ್ಗು ಪಡ್ಡು ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮೊಟ್ಟೆ ತಿನ್ನದೇ ಇರೋರಿಗೆ, ಮಕ್ಕಳಿಗೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಗೊತ್ತೇ ಆಗಲ್ಲ ಅವ್ರಿಗೆ ಮೊಟ್ಟೆ ಹಾಕಿರೋದು. ನಾವು ಮೊಟ್ಟೆ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. 1 ರೌಂಡು ಕೆಳಗಡೆ ಎಲ್ಲ ಬೆಂದಿರುತ್ತೆ. ಈಗ ಅದನ್ನು ತಿರುಗಿಸ್ಕೊಳ್ಬೇಕು. ಲೈಟ್ ಕಲರ್ ಚೇಂಜ್ ಆಗಬೇಕು. ತುಂಬ ಲೈಟಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ, ದೋಸೆ ಥರ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಿದ್ದರೆ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಒಂದೊಂದು ಬೆಂದಿರುತ್ತಲ್ಲ ಅದೆಲ್ಲ ತಿರುಗಿಸ್ಕೊಳ್ಬೇಕು. ಸ್ವಲ್ಪ ಬೆಂದೇ ಇರೋದ ಹಾಗೆ ಬಿಡೋಣ. ಅದು
ಲೆವೆಲಿಗೆ ಬಂದಾಗ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಇದು. ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ನೋಡಿ ಇದೆಲ್ಲ ಬೆಂದಿದೆ, ಅವೆರಡು 3 ಬೆಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.